ನಮಸ್ಕಾರ ರೀ ಎಲ್ಲರಿಗೂ. ವಿಜಯಪುರ ಅಡುಗೆ ಮನೆಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ರೋಹಿಣಿ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ, ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾದ ಒಂದು ಬೆಂಡೆಕಾಯಿ ಚಟ್ನಿನ ಹೆಂಗೆ ಕುಟ್ಟೋದು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರ್ತೈತಿ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದು ಸೂಪರ್ ಆದ ರೆಸಿಪಿ ಅಂತ ಹೇಳ್ಬೋದು. ನೀವು ಈ ಥರ ಚಟ್ನಿನ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಈ ಚಟ್ನಿನ ಬಿಸಿ ಬಿಸಿ ರೊಟ್ಟಿ ಜೊತೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರ್ತೈತೆ. ಒಂದು ರೊಟ್ಟಿ ತಿನ್ನೋರು ಎರಡೆರಡು ರೊಟ್ಟಿ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಬೆಂಡೆಕಾಯಿ ಚಟ್ನಿ ಹೆಂಗೆ ಕುಟ್ಟೋದು, ಚಟ್ನಿ ಕುಟ್ಟಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರ್ರಿ. ನೋಡಿರಿ, ನಾನಿಲ್ಲಿ 1/4 ಕಿಲೋ ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ 8ರಿಂದ 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ರೀ. ಮತ್ತು ಈ ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ರೀ. ಮೊದಲಿಗೆ ನಾನಿಲ್ಲಿ ಈ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ತೀನಿ ನೋಡಿರಿ. ಈ ಥರ ಬೆಂಡೆಕಾಯಿ ತುಂಬನೆಲ್ಲ ತೆಗೆದು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ತೀನಿ ರೀ. ನೋಡಿರಿ, ಈ ಥರ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೋಬೇಕು. ಈಗ ಬೆಂಡೆಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಬೆಂಡೆಕಾಯಿನ ಹುರಿಬೇಕಾಗ್ತೈತ್ರಿ. ಅದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ ನೋಡಿರಿ. ಕಡಾಯಿ ಕಾದ್ಮೇಲೆ ಅದಕ್ಕೆ ಈ ಕಟ್ ಮಾಡಿರೋ ಎಲ್ಲ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ರೀ. ನೋಡಿರಿ, ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ನೋಡಿರಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷದವರೆಗೂ ಹುರಿಬೇಕಾಗ್ತೈತ್ರಿ. ನೋಡಿರಿ, ಈ ಥರ ಇದರಲ್ಲಿ ಇರೋ ಲೋಳೆ ಅಂಶ ಹೋಗೋವರೆಗೂ ಚೆಂದಂಗೆ ಹುರ್ಕೋಬೇಕ್ರಿ. ನೋಡಿರಿ, ಈಗ ಬೆಂಡೆಕಾಯಿ ಎಲ್ಲ ಚೆಂದಂಗೆ ಹುರಿದಾವು. ನೋಡಿರಿ, ಈ ಥರ ಸ್ಪೂನಿಂದ ಎತ್ತಿ ಬಿಟ್ಟರೆ ಅಲ್ಲಿ ಲೋಳೆ ಕಾಣಬಾರ್ದು ನೋಡಿರಿ. ಪಟ್ ಅಂತ ಕೆಳಗಡೆ ಬೀಳ್ಬೇಕ್ರಿ ಬೆಂಡೆಕಾಯಿ, ಅಂದರೆ ಚೆಂದಂಗೆ ಹುರಿದಾವು ಅಂತ ಅರ್ತಾರೆ. ಈಗ ಈ ಬೆಂಡೆಕಾಯಿ ಎಲ್ಲ ಹುರಿದಾವು ನೋಡಿರಿ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಈ ಬೆಂಡೆಕಾಯಿನ ಒಂದು ಪ್ಲೇಟಿಗೆ ತಗೊಳ್ತೀನಿ ನೋಡಿರಿ. ಮತ್ತು ಅದೇ ಕಡಾಯಿಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹುರ್ಕೋತೀನಿ ನೋಡಿರಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಣ್ಣ ಉರಿಯಲ್ಲೇ ಒಂದು 2 ನಿಮಿಷದವರೆಗೂ ಈ ಮೆಣಸಿನ್ಕಾಯಿನ ಹುರಿಬೇಕಾಗ್ತೈತ್ರಿ. ನೋಡಿರಿ, ಈ ಥರ ಈ ಮೆಣಸಿನ್ಕಾಯಿನ ಹುರ್ಕೋಬೇಕ್ರಿ. ನೋಡಿ, ಈ ಥರ ಕಣ್ಣು ಬೀಳಬೇಕು. ಅಷ್ಟೋ ತನಕ ಈ ಮೆಣಸಿನ್ಕಾಯಿನ ಹುರಿಬೇಕಾಗ್ತೈತ್ರಿ. ಈಗ ಎಲ್ಲ ಮೆಣಸಿನ್ಕಾಯಿ ಚೆಂದ ಹುರಿದಾವು. ಇವನು ಕೂಡ ಒಂದು ಪ್ಲೇಟಿಗೆ ತಗೊಳ್ತೀನಿ ನೋಡಿರಿ. ಈಗ ಇಲ್ಲಿ ನಾನೊಂದು ಕಲ್ವಿ ಕಲ್ಲನ್ನು ತೊಗೊಂಡಿದ್ದೀನಿ ರೀ. ಈ ಕಲ್ವಿ ಕಲ್ಲಿಗೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕುಟ್ತೀನಿ ನೋಡಿರಿ. ಬೆಂಡೆಕಾಯಿ ಚಟ್ನಿನ ಈ ಥರ ಕಲ್ವಿ ಕಲ್ಲಲ್ಲಿ ಕುಟ್ಟಿದ್ರೆ ತುಂಬ ಚೆನ್ನಾಗಿರ್ತೈತ್ರಿ. ಕಲ್ವಿ ಕಲ್ಲು ಇಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕೋದಾದ್ರೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪನ್ನ ಮೊದಲಿಗೆ ಸಣ್ಣ ಮಾಡ್ಕೋಬೇಕ್ರಿ. ಆಮೇಲೆ ಬೆಂಡೆಕಾಯಿನ ಹಾಕಿ ತುಸು ಸಣ್ಣ ಮಾಡ್ಕೋಬೇಕ್ರಿ. ಭಾಳ ಸಣ್ಣಗಾಗಿ ರುಬ್ಕೋಬಾರ್ದು. ನೋಡಿರಿ, ಈಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣದಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಉಪ್ಪನ್ನ ಹಾಕ್ಕೊಳ್ತೀನಿ ನೋಡಿರಿ. ಈ ಚಟ್ನಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾವ್ರಿ, ಅಂದ್ರೆ ಇದ್ರದ್ದು ಸ್ವಾದ ಭಾಳ ಚಲೋ ಇರ್ತೈತಿ. ಈಗ ಎಲ್ಲ ಸಣ್ಣದಂಗೆ ಕುಟ್ಕೋತೀನಿ ನೋಡಿರಿ. ನೋಡಿರಿ, ಈ ಥರ ಬೆಳ್ಳುಳ್ಳಿನೂ ಎಲ್ಲ ಸಣ್ಣದಂಗೆ ಆದಮೇಲೆ ಇದಕ್ಕೆ ನಾನು ಸ್ವಲ್ಪನೇ ಈ ಹುರಿದಿರೋ ಬೆಂಡೆಕಾಯಿನ ಹಾಕಿ ಕುಟ್ತೀನಿ ನೋಡಿರಿ. ನೋಡಿರಿ, ಈ ಥರ ಸ್ವಲ್ಪನೇ ಬೆಂಡೆಕಾಯಿನ ಹಾಕಿ ಕುಟ್ಕೋತೀನಿ ರೀ. ನೋಡಿರಿ, ಈ ಥರ ಇದನ್ನು ಸಣ್ಣದಂಗೆ ಕುಟ್ಕೋಬೇಕಾಗ್ತದ್ರಿ ಬೆಂಡೆಕಾಯಿನೂ ಕೂಡ. ಈ ಬೆಂಡೆಕಾಯಿ ಚಟ್ನಿ ಕುಟ್ಟೋದು ಭಾಳ ಸಿಂಪಲ್ ರೀ, ಆದರೆ ತುಂಬಾ ಚೆನ್ನಾಗಿರ್ತೈತಿ, ತುಂಬ ರುಚಿಯಾಗಿ ಆಗ್ತೈತ್ರಿ.
ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಇಲ್ಲ ಚಪಾತಿ ಜೊತೆ ತಿನ್ಬೋದು. ತುಂಬಾ ರುಚಿಯಾಗಿರ್ತೈತಿ. ಒಂದೊಂದು ಚಪಾತಿ ಇಲ್ಲ ಒಂದೊಂದು ರೊಟ್ಟಿ ತಿನ್ನೋರು ಈ ಥರ ಚಟ್ನಿ ಕೊಟ್ಟಿದ್ರೆ 2 ರೊಟ್ಟಿ ತಿಂತಾರೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ಥರ ಬೆಂಡೆಕಾಯಿ ಚಟ್ನಿನ ಕುಟ್ಟಿ ನೋಡ್ರಿ, ಭಾಳ ಚಲೋ ಆಗ್ತೈತಿ ನೋಡ್ರಿ. ಈ ಥರ ಸಣ್ಣದಾದ್ರೆ ಸಾಕು. ಈಗ ಇದನ್ನು ಒಂದು ಬಟ್ಲಕ್ಕೆ ತೆಗಿತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ಒಂದು ಸೂಪರ್ ಆಗಿರೋ ಚಟ್ನಿ ಕೊಟ್ಟೋದು ಹೆಂಗಂತ ನೋಡಿದ್ರಲ್ರಿ. ನೀವು ಒಂದ್ಸತಿ ಈ ಥರ ಚಟ್ನಿನ ಕುಟ್ಟಿ ನೋಡ್ರಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.